ಸಲಾರ್ ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಎಲ್ಲಾ ಕಡೆಯಿಂದ ಉತ್ತಮವಾದ ರೆಸ್ಪಾನ್ಸ್ ಅನ್ನ ಗಿಟ್ಟಿಸ್ಕೋತಾ ಇದೆ. ಈ ಸಲಾರ್ ಸಿನಿಮಾ ಅಂತ ಬರೋದಾದ್ರೆ ಇಲ್ಲಿ ಸಾಕಷ್ಟು ಪಾತ್ರಗಳು ಸಿನಿಮಾದ ಉದ್ದಕ್ಕೂ ಕಾಡುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಪ್ರಭಾಸ್ ಅವರ ಒಂದು ಪಾತ್ರವನ್ನು ಸ್ವಲ್ಪ ರಿವೋಲ್ಟ್ ಆಗಿ ರೆಬಲ್ ಆಗಿ ಕನ್ವರ್ಟ್ ಮಾಡೋದು, ಅಂದ್ರೆ ಸೈಲೆಂಟ್ ಆಗಿದ್ದ ಪ್ರಭಾಸ್ ಅವರನ್ನ ದೇವನಾಗಿ ಬೇರೆ ತರನೇ ತೋರಿಸುವಂತ ಒಂದು ಸನ್ನಿವೇಶ ಇದೆ. ಅದಕ್ಕೆ ಕಾರಣ ಆದಂತ ವ್ಯಕ್ತಿ ನಮ್ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಉಜರಂಗ್ ಶೆಟ್ಟಿ ಅವರೇ, ಹೇಗಿದ್ದೀರಿ? ತುಂಬಾ ದಿನ ನಂತರ ಜೇಮ್ಸ್ ಅಲ್ಲಿ ಒಂದು ಅದ್ಭುತವಾದ ನಟನೆ ತೋರಿಸಿರಿ. ಈಗ ಸಲಾರ್ ಅಂತ ದೊಡ್ಡ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಗುರುತಿಸುವಂತಿದೆ. ಸೊ ಅದೇ ಮೊದಲೇ ಹೇಳಿದಾಗೆ ಸಲಾರ್ ಅಲ್ಲಿ ಏನ್ ಪ್ರಭಾಸ್ ಅವರ ಪಾತ್ರ ಟರ್ನ್ ಆಗದೆ ನಿಮ್ ಕಡೆಯಿಂದ ಇಂಥದ್ದೊಂದು ಚಾನ್ಸ್ ನಿಮ್ಗೆ ಸಿಕ್ಕುವಂತದ್ದು ಎಲ್ಲ ನಿಮ್ಮ ಹಾರೈಕೆ ಪ್ರೋತ್ಸಾಹ ತುಂಬಾ ಖುಷಿ ಆಗ್ತಿದೆ ಸರ್. ಸಿನಿಮಾ ರಿಲೀಸ್ ಆಗೋವರೆಗೂ ಆ ತರದೇನು ಎಕ್ಸೈಟ್ಮೆಂಟ್ ಇರ್ಲಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಒಂಥರ ಪುಕ್ಕು ಅಂತ ಇತ್ತು. ಸಿನಿಮಾ ನೋಡಾದ್ಮೇಲೆ ಜನರ ರೆಸ್ಪಾನ್ಸ್ ಅಥವಾ ಟೀಮ್ ಅವರೆಲ್ಲ ಹೇಳಾದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಪ್ರಶಾಂತ್ ನೀಲ್ ಅಂತ ಒಬ್ರು ದೊಡ್ಡ ಡೈರೆಕ್ಟ್ರು, ಮಾಸ್ ಡೈರೆಕ್ಟ್ರು, ನಂಬರ್ 1 ಡೈರೆಕ್ಟರ್ ಅಂತ ಕರೀತಾರೆ. ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡೋದು ಅಂಡ್ ಪ್ರೆಸ್ಟೀಜಿಯಸ್ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡೋದೇ ದೊಡ್ಡ ಹೆಮ್ಮೆ. ಸೊ ಅದರಲ್ಲೂ ಅದ್ಭುತವಾದ ರೋಲ್ ನ ನಿಭಾಯಿಸೋದಿದೆಯಲ್ಲ, ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಿಜವಾಗ್ಲು. ಈ ವಿಷ್ಣು ಪಾತ್ರದ ಮ್ಯಾನರಿಸಮ್ ಅಂದ್ರೆ ಸಿನಿಮಾದ ಉದ್ದದಲ್ಲಿ ಈ ಪಾತ್ರನೇ ಸ್ವಲ್ಪ ಬೇರೆ ತರನೇ ಕಾಣಿಸುತ್ತೆ. ಸೊ ರಿವೋಲ್ಟ್ ಮಾಡೋದು ನೀವೇ ಪ್ರಭಾಸ್ ಅವ್ರನ್ನ. ಆ ಒಂದು ಶೂಟಿಂಗ್ ಸಂದರ್ಭ ಇದೆಯಲ್ಲ, ಹೇಗಿತ್ತು ಈ ಪಾತ್ರ ನಿಮ್ದಿರುತ್ತೆ? ನಿಮ್ಮ ಸಿನಿಮಾದ ಪಾತ್ರದ ಒಂದು ಮೈಲೇಜ್ ಈ ಮಟ್ಟಕ್ಕೆ ಇರುತ್ತೆ ಅಂತ ಪ್ರಶಾಂತ್ ಅವ್ರು ನಿಮ್ಗೆ ಹೇಳಿದಾಗ? ಸರ್ ಆಕ್ಚುಲಿ ಜೇಮ್ಸ್ ಆದ್ಮೇಲೆ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ಅದ್ರ ಒಳ್ಳೆ ಸಿನಿಮಾ ಬರಲಿ ಅಂತ ಹೇಳಿ. ಇಮಿಡಿಯೇಟ್ ಆಗಿ ಆಕಾಶ್ ಅಂತ ನಮ್ಮೊಬ್ರು ಸ್ನೇಹಿತರಿದ್ರು, ಹಳೆ ಪರಿಚಯ ಅವರು ಪ್ರಶಾಂತ್ ಸರ್ಗೆ ನಾನು ರೆಫರ್ ಮಾಡಿರ್ತಾರೆ. ವಿಷ್ಣು ಕ್ಯಾರೆಕ್ಟರ್ಗೆ ತುಂಬಾ ಜನನ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ನಂಗೆ. ಸೊ ನನ್ನ ಪ್ರೊಫೈಲ್ ಹೋಗುತ್ತೆ ಅವ್ರಿಗೆ. ಅವರು ಇಮಿಡಿಯೇಟ್ ಒಂದು ಬಿಟ್ ನ ಶೂಟ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ನಾನು ಮನೇಲೆ ಒಂದು ಬಿಟ್ ನ ಶೂಟ್ ಮಾಡಿ ಕಳಿಸ್ತೀನಿ. ನೆಕ್ಸ್ಟ್ ಪ್ರಶಾಂತ್ ಸರ್ ಅದನ್ನೆಲ್ಲ ನೋಡಿ ಇಲ್ಲ ಇವ್ರನ್ನ ಕರ್ಸಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಹೈದರಾಬಾದ್ ಹೋಗ್ತೀನಿ ನಾನು. ಹೈದರಾಬಾದ್ ಹೋಗಿ ಅವತ್ತೇ ಫೋಟೋ ಶೂಟ್ ನಡೀತಾರೆ. ನೋಡಿದ ಕೂಡಲೇ ಫಸ್ಟ್ ಮೇಕಪ್ ಆಗಿರ್ಲಿಲ್ಲ. ವಿಷ್ಣು ಅವರು ಆಲ್ರೆಡಿ ಫಿಕ್ಸ್ ಆಗಿದ್ರು. ವಿಷ್ಣು ಆಲ್ರೆಡಿ ಫೇರ್ ಅಂಡ್ ಲವ್ಲಿ ಆಡ್ ಅಲ್ಲಿ ಬರೋ ತರ ಇದಾರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆಮೇಲೆಲ್ಲ ಮೇಕಪ್ ಎಲ್ಲ ಆಗುತ್ತೆ, ಡಲ್ ಮೇಕಪ್ ನೀವು ನೋಡಿರ್ತೀರಾ. ಮೇಕಪ್ ಎಲ್ಲ ಆದ್ಮೇಲೆ ಆಕ್ಸೆಸರೀಸ್ ಇವು ಕಾಸ್ಟ್ಯೂಮ್ ಎಲ್ಲ ಹಾಕಾದ್ಮೇಲೆ ಸರ್ ಒಂದ್ಸತಿ ವಾವ್ ಅಂತ ಹೇಳ್ತಾರೆ. ವಿಷ್ಣು ಏನು ವಿಷ್ಣು ಅನ್ಕೊಂಡಿದ್ದೆ ಆ ತರ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಇವರು ಅಂತ ಹೇಳಿ ಫೋಟೋ ಶೂಟ್ ಎಲ್ಲ ಆಗುತ್ತೆ. ನೆಕ್ಸ್ಟ್ 1 ವೀಕ್ ಅಲ್ಲೇ ಶೂಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ. ಸೊ ಎಲ್ಲ ರೆಡಿ ಆಗಿ ಹಿಂಗಿಂಗ್ ಇರುತ್ತೆ, ಆ ತರ ಇರುತ್ತೆ ಅಂತ ಫಸ್ಟ್ ಡೇ ಏನು ನಾರ್ಮಲ್ ಆಗೆಲ್ಲ ಶೂಟ್ ನಡೀತಾ ಇತ್ತು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರೆ ಫಸ್ಟ್ ಡೇ ಶೂಟ್ ಪ್ರಭಾಸ್ ಸರ್ ಮತ್ತೆ ಪೃಥ್ವಿ ಸರ್ ಕಾಂಬಿನೇಷನ್ ನಂದಿರುತ್ತೆ. ಸೊ ಅದಾಗಿ ಬಂದ್ಮೇಲೆ ಸ್ವಲ್ಪ ರಿಲೀಫ್ ಆಗ್ತೀನಿ. ಅಂಡ್ ಮೇಜರ್ ಸೀಕ್ವೆನ್ಸ್ ಬಂದ್ಬಿಟ್ಟು ನಮ್ದು ಮತ್ತೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆ ಗ್ರೂಪ್ ಅಲ್ಲಿ ಒಂದಿಷ್ಟು ನಡೀತದಲ್ವಾ, ಆ ಸೀಕ್ವೆನ್ಸ್ಗೆ ಪ್ರಶಾಂತ್ ಸರ್ ಗೆಸ್ಟ್ ಹೌಸ್ ಕರೀತಾರೆ. ಗೆಸ್ಟ್ ಹೌಸ್ ಕರೆದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವಜ್ರಾಂಗ್ ಇದು ವೆರಿ ಮೇಜರ್ ಸೀನು, ಸಿನಿಮಾ ನಿಂತಿರೋದೇ ಈ ಸೀನ್ ಮೇಲೆ. ಸೊ ಹಿಂಗಿಂಗ್ ಮಾಡ್ಬೇಕು, ಸ್ವಲ್ಪ ಸ್ಟೇಬಲ್ ಆಗಿರ್ಬೇಕು, ಜಾಸ್ತಿ ನಂಗೆ ಮ್ಯಾನರಿಸಮ್ ಬೇಡ, ಹಾಗೆ ಹೀಗೆ ಅಂತ ಹೇಳಿದ್ರೆ ರಾತ್ರಿ ಒಂದ್ಸತಿ ಅಲ್ಲೇ ರಿಹರ್ಸಲ್ ಮಾಡ್ತೀವಿ. ನಾನು, ಪ್ರಶಾಂತ್ ಸರ್, ಆಕಾಶ್ ಇರ್ತಾರೆ ಅಂಡ್ ದೆನ್ ಕೋ ಡೈರೆಕ್ಟರ್ ಎಲ್ಲ ರಿಹರ್ಸಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡೇ ಶೂಟ್ ನಡೀತದೆ. ಪ್ರಶಾಂತ್ ಸರ್ ತುಂಬಾ ಹ್ಯಾಪಿ ಆಗ್ತಾರೆ, ಚೆನ್ನಾಗಿ ಬಂತು ವಜ್ರಾಂಗ್ ಅಂತ ಹೇಳ್ತಾರೆ. ಅಷ್ಟೇ ಖುಷಿ. ಈ ಸಿನಿಮಾದಲ್ಲಿ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್. ಈ ಸೀನ್ ಬಗ್ಗೆ ಜನಕ್ಕೆ ಒಂದು ಐಡಿಯಾ ಇದೆ, ಬಟ್ ಆ ಸೀನ್ ಅನ್ನ ಮತ್ತೆ ಚಪ್ಪಾಳೆ ಸಿಳ್ಳು ಹೊಡ್ಕೊಂಡು ನೋಡೋದಿದೆಯಲ್ಲ, ಅದನ್ನ ಅಚೀವ್ ಮಾಡೋದಿದೆಯಲ್ಲ, ಆ ದೃಶ್ಯವನ್ನ ಸರ್ ಅದು ನಮ್ಗೆ ಅಷ್ಟು ಅನ್ಸಲ್ಲ ಸರ್. ಆಕ್ಟ್ ಮಾಡಿರೋರಿಗೆ ನಾರ್ಮಲ್ ಆಗಿ ಇಲ್ಲ ನಾನು ಆಕ್ಟ್ ಮಾಡಿದೀನಲ್ಲ ಹಂಗಿಂಗ್ ಅಂತೇಳಿ ನಾರ್ಮಲ್ ಆಗಿ ನೋಡ್ತಾ ಇರ್ತೀವಿ. ಜನರ ರಿಯಾಕ್ಷನ್ ಇದೆಯಲ್ಲ, ನನ್ನ ಅಕ್ಕಪಕ್ಕ ಕೂತವ್ರು ನೋಡಿದವ್ರು ಇರ್ತಾರಲ್ಲ, ಸಕ್ಕದಾಗಿದೆ, ನೋಡೋದು ನಿಮ್ಗೆ ಹೊಡಿಬೇಕು ಅನ್ಸುತ್ತೆ, ಏನ್ ಆ ತರದ್ದೆಲ್ಲ ಸ್ವಲ್ಪ ಹೇಳ್ತಾರೆ. ಅಂಡ್ ನಂಗೊಂದು ಸ್ವಲ್ಪ ಆಂಧ್ರ ಆ ಕಡೆಯಿಂದೆಲ್ಲ ಸ್ವಲ್ಪ ಕೆಲವು ಫ್ರೆಂಡ್ಸ್ ಎಲ್ಲ ಇದ್ರು, ಎಲ್ಲ ಟ್ಯಾಗ್ ಮಾಡಿದ್ದಾರೆ, ಸೂಪರ್ ಆಗಿ ಬಂದಿದೆ, ಈ ಕಡೆ ಎಲ್ಲ ಬಂದ್ರೆ ನಿಮ್ ಗ್ಯಾರಂಟಿ ಎಲ್ಲ ಇದ್ ಮಾಡ್ತಾರೆ, ತುಂಬಾ ಭಯಂಕರವಾಗಿ ಕಾಣ್ತಾ ಇದೀರಾ, ಸ್ವಲ್ಪ ದೈತ್ಯವಾಗಿ ಕಾಣ್ತಾ ಇದೀರಾ, ಹಾಗೆಲ್ಲ ಹೇಳ್ತಾರೆ. ಖುಷಿ ಆಗತ್ತೆ ಸರ್ ಆ ಕಮೆಂಟ್ ಕೇಳಕ್ಕೆ. ಪ್ರಭಾಸ್ ಅವ್ರ ಜೊತೆ ನಟಿಸುವಂತ ಅನುಭವ ಶೂಟಿಂಗ್ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್, ಫಸ್ಟ್ ಡೇನೆ ನಿಮ್ಗೆ ಹೇಳದ್ನಲ್ಲ, ಪ್ರಭಾಸ್ ಸರ್ ಅಂಡ್ ಪೃಥ್ವಿ ಸರ್ ಕಾಂಬಿನೇಷನ್. ಪ್ರಭಾಸ್ ಸರ್ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ನಾನು ದೊಡ್ಡ ಸ್ಟಾರ್ ಅಲ್ವಾ ಸರ್, ಪ್ಯಾನ್ ಇಂಡಿಯಾ ಸ್ಟಾರ್ ಆಲ್ರೆಡಿ. ಅಂಡ್ ಪೃಥ್ವಿ ಸರ್ ಕೂಡ ಬಂದ್ ಕೂಡಲೇ ಒಂದ್ಸತಿ ಹಾಯ್ ಮಾಡ್ತಾರೆ. ಆ ಹಾಯ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಡೌನ್ ಟು ಅರ್ತ್ ಇದಾರೆ ಅಂತ ಹೇಳಿ. ಅಂಡ್ ಇವನ್ ಪೃಥ್ವಿ ಸರ್ ಕೂಡ. ಸೊ ಪ್ರಭಾಸ್ ಸರ್ ಜೊತೆ ಹೆಚ್ಚು ಕಮ್ಮಿ ನಂದು ಅದೊಂದು ಸೀಕ್ವೆನ್ಸ್ ಹೆಚ್ಚು ಕಮ್ಮಿ ಒಂದು 15 ಡೇಸ್ ಶೂಟ್ ಮಾಡಿದ್ವಿ ನಾವು. 15 ಡೇಸ್ ಅವ್ರು ಇದ್ರು ಜೊತೆಗೆ. ಪ್ರತಿ ದಿನನೂ ಅಷ್ಟೇ ಇರೋದು ಸರ್. ನಿಮ್ಗೆ ಇನ್ನೊಂದು ನೋಡ್ತೀವಿ, ಮುಖಕ್ಕೆಲ್ಲ ಕುಂಕುಮ ಅರಿಶಿನ ಎಲ್ಲ ಬದಲ್ತಾರೆ. ಒಂದು ಇದ್ರಲ್ಲಿ ಎಲ್ಲ ನನ್ನ ಒಳಗಡೆ ಹೋಗುತ್ತೆ. ಅವ್ರು ಸೆಲ್ಫ್ ಕೇರ್ ಮಾಡಿ ಜನರು ನಿಮಗ್ ಬೈಯೋದಲ್ಲ ನನಗ್ ಬೈತಾರೆ ಇದನ್ನ ನೋಡಿ ಅಂತ ಹೇಳ್ತಾರೆ ಸರ್. ತುಂಬಾ ಸೋಷಿಯಲ್ ಆಗಿದ್ದಾರೆ. ಅಂಡ್
ತುಂಬಾ ಖುಷಿ ಆಗುತ್ತೆ ಸರ್. ಆ ಒಂದು ಚೂರು ಸ್ಟಾರ್ಡಮ್ ಇಲ್ಲ. ನಾವೆಲ್ಲ ಫ್ರೆಂಡ್ಸ್ ಹೆಂಗಿರ್ತೀವಿ ಅದೇ ತರ ನಮ್ ಜೊತೆಗಿರ್ತಾರೆ. ಪಾತ್ರಗಳ ಸೃಷ್ಟಿಕರ್ತ ಅಂದ್ರೆ ಪ್ರಶಾಂತ್ ನೀಲ್ ಅವರು. ಅವ್ರು ಯಾವ್ದೇ ಒಂದು ಪಾತ್ರನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಅದು ಟಾಕ್ ಕ್ರಿಯೇಟ್ ಮಾಡುತ್ತೆ. ಆ ತರದೊಂದು ಪಾತ್ರ ನಿಮ್ದು ಆಗಿದೆ. ಅದ್ರ ಜೊತೆ ಸೇರಿದಂತೆ ಸಾಕಷ್ಟು ಪಾತ್ರಗಳು ಸಲಾರ್ ಸಿನಿಮಾದಲ್ಲಿದೆ. ಸರ್ ಏನಂದ್ರೆ ಪ್ರಶಾಂತ್ ಸರ್ ಆ ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಅವರಿಗೆ ಕ್ಲಾರಿಫೈ ಇದೆ ಸರ್. ಈ ಕ್ಯಾರೆಕ್ಟರ್ ಇವರೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತೇಳಿ. ಈಗ ನನಗೊಂದು ಮ್ಯಾನರಿಸಮ್ ಇದ್ರೆ, ಪ್ರಮೋದ್ಗೊಂದು ಮ್ಯಾನರಿಸಮ್ ಇದ್ರೆ, ನವೀನ್ಗೊಂದು ಮ್ಯಾನರಿಸಮ್ ಇದ್ರೆ, ಎಲ್ರಿಗೂ ಬೇರೆ ಬೇರೆ ತರದ್ದು. ಸೊ ಅಂಡ್ ಪ್ರಶಾಂತ್ ಸರ್ ಯಾವ್ದನ್ನು ನಾವು ಕನ್ನಡದವರಿಂದ ಒಂದು 8 ರಿಂದ 9 ಜನ ವರ್ಕ್ ಮಾಡಿದ್ವಿ. ಸೊ ಆ ಕ್ಯಾರೆಕ್ಟರ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಯಾವ ಲ್ಯಾಂಗ್ವೇಜ್ ಬಳಸ್ತಿರ್ಲಿಲ್ಲ ಸರ್, ಕನ್ನಡನೇ ಬಳಸೋದು ಅವರು. ಕನ್ನಡ ಆರ್ಟಿಸ್ಟ್ ಹತ್ರ ಕನ್ನಡನೇ ಮಾತಾಡ್ತಾ ಇದ್ರು. ಅವ್ರಿಗೆ ಕಮ್ಯುನಿಕೇಶನ್ ಈಸಿ ಆಗತ್ತೆ ಅಂತೇಳಿ. ಅಂಡ್ ನಮ್ಮ ಹತ್ರ ಕೂಡ ಮತ್ತೆ ಹೇಳೋರು ಎಲ್ಲಾ ಟೈಮಲ್ಲಿ, ವಜ್ರಾಂಗ್ ನಾವು ಕನ್ನಡದವ್ರು ಏನಂತ ತೋರಿಸ್ಬೇಕು, ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು, ಚೆನ್ನಾಗ್ ಮಾಡಿ ಅಂತ ಎಲ್ಲರ ಹತ್ರ ಹೇಳೋರು. ಅಂಡ್ ದೆನ್ ಫೈನಲಿ ಎಲ್ಲ ಪ್ಯಾಕಪ್ ಆದ್ಮೇಲೆ ಲಾಸ್ಟ್ ಒಂದು ಹಬ್ ಕೊಟ್ಟು ಸೂಪರ್ ಸರ್. ನಮ್ ಖುಷಿ ಪ್ರಶಾಂತ್ ಸರ್ ಜೊತೆ ನಾ ಹೇಳ್ತೀನಲ್ಲ, ನೆಕ್ಸ್ಟ್ ಸಿನಿಮಾ ಪೇಮೆಂಟೇ ಕೊಡೋದು ಬೇಡ, ಪ್ರಶಾಂತ್ ಸರ್ ಜೊತೆ ವರ್ಕ್ ಮಾಡೋದೇ ಖುಷಿ ಸರ್ ನಿಜವಾಗ್ಲು. ಪ್ರಶಾಂತ್ ಸರ್ಗೆ ಕನ್ನಡದ ಮೇಲೆ ಇರುವಂತಹ ಅಭಿಮಾನ ಆಗಲಿ ಪ್ರೀತಿ ಆಗಲಿ ಅಂದ್ರೆ ಸಿನಿಮಾ ಗುಣಮಟ್ಟವನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದಂತ, ವಿಶ್ವ ಮಟ್ಟಕ್ಕೆ ತಗೊಂಡೋದಂತ ನಿರ್ದೇಶಕರು. ಆದ್ರೂ ಕೂಡ ಒಂದಷ್ಟು ಮಾತುಗಳು ಬರೋದು, ನಮ್ಮ ಇಂಡಸ್ಟ್ರಿ ಬಿಟ್ಟು ಬೇರೆ ಭಾಷೆ ಹೋಗ್ತಾರೋ ಹಾಗೆ. ಬಟ್ ಕನ್ನಡದ ಮೇಲೆ ಅವ್ರಿಗಿರುವಂತ ಅಭಿಮಾನ, ಯಾಕಂದ್ರೆ ಇಂಥ ಸಿನಿಮಾ ಕನ್ನಡ ಟೆಕ್ನಿಷಿಯನ್ಸ್ ಆಗ್ಲಿ ಅಥವಾ ನಟರನ್ನಾಗ್ಲಿ ಮತ್ತೆ ಹಾಕೊಂಡು ಕನ್ನಡದ ತಾಕತ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಸರ್. ಈ ವಿಚಾರ ನಾನು ಹೇಳಲೇಬೇಕು. ಆಕ್ಚುಲಿ ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೊಂದ್ರಲ್ಲಾಗಿರ್ಬೋದು, ಪ್ರಶಾಂತ್ ಸರ್ ಇಲ್ಲ ಕನ್ನಡ ಬಿಟ್ಟು ಬೇರೆ ಕಡೆ ಹೋದ್ರು, ಅಲ್ಲೋಗಿ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅಂತೇಳಿ. ಸರ್ ಅವ್ರು ಕನ್ನಡ ಮೇಲೆ ಪ್ರೀತಿ ಯಾವತ್ತೂ ಬಿಟ್ಟಿಲ್ಲ. ಅವರು ಸೆಟ್ ಅಲ್ಲಿ ನಾನು ಹೇಳ್ತಿದ್ನಲ್ಲ, ಎಲ್ಲರ ಹತ್ರ ಮಾತಾಡಿದ್ರು ಕನ್ನಡನೇ ಸರ್, ಎಲ್ಲರ ಹತ್ರನು ಕನ್ನಡನೇ ಮಾತಾಡ್ತಿದ್ರು. ಅಲ್ಲ ಆಲ್ಮೋಸ್ಟ್ ಟೆಕ್ನಿಷಿಯನ್ 70% ಕನ್ನಡದವರೇ ಇರೋದು. ನಮ್ಗಂತೂ ತುಂಬಾ ಅಂದ್ರೆ ಹೇಗಂದ್ರೆ ಏನೋ ಮನೆ ಇದೀವಿ, ಅಕ್ಕಪಕ್ಕನೇ ಎಲ್ಲ ವರ್ಕ್ ಮಾಡ್ತಿದೀವಿ ಅನ್ನೋ ಫೀಲ್. ನಾನು ಹೆಚ್ಚು ಕಮ್ಮಿ 22 ದಿನ ವರ್ಕ್ ಮಾಡಿದೀವಿ ಸರ್. ಮತ್ತೆ ಯಾವ್ದಾದ್ರು ಶೂಟ್ಗೆ ಹೋದ್ರೆ ಇಲ್ಲ ಬ್ರೇಕೇ ಬೇಡ, ಮತ್ತೆ ಆ ಶೂಟ್ ಅಲ್ಲಿ ನಾವು ಇರೋಣ ಅಂತೇಳಿ ಅನ್ಸಿದ್ದು ಅದೇ. ಅದು ಯಾಕಂದ್ರೆ ಪ್ರಶಾಂತ್ ಅದು ವೈಬ್ ಅದು. ಸರ್ ಪ್ರಶಾಂತ್ ಆಗ್ಲಿ, ಭೂ ಆಗ್ಲಿ, ಅಂದ್ರೆ ಎಲ್ಲರೂ ಫ್ರೆಂಡ್ಸ್ ತರ ಸರ್. ಊಟ ಮಾಡೋದಾಗ್ಲಿ ಮತ್ತೊಂದಾಗ್ಲಿ, ಏನಾದ್ರು ಸ್ಪೆಷಲ್ ಇದ್ರೆ ಮತ್ತೊಂದಿದ್ರೆ ಎಲ್ಲರೂ ಸೇರ್ತೀವಿ ಜೊತೆಗೆ. ಅವ್ರಿಗೆ ಎಷ್ಟೋಸಿ ಕರೀತಾರೆ, ಜೊತೆಗೆ ಊಟ ಮಾಡ್ತೀವಿ. ಅಂಡ್ ಸೀನ್ ವೈಸ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬಾ ಕ್ಲಾರಿಟಿ ಸರ್. ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಅವ್ರ ಜೊತೆ ವರ್ಕ್ ಮಾಡಕ್ಕೆ. ಇನ್ನು ಕೆಜಿಎಫ್ ನಲ್ಲಿ ನರಾಚಿಯನ್ನ ಕಬ್ಜಾ ಮಾಡಕ್ಕೆ ಸಾಕಷ್ಟು ಜನ ಕಾಯ್ಕೊಂಡಿದ್ರು, ಸಾಕಷ್ಟು ವೈರತ್ವ ಕಾಣಿಸ್ತೈತೆ. ಇನ್ನು ಕಾನ್ಸರ್ಗೂ ಕೂಡ ತುಂಬಾ ಜನ ಇದ್ದಾರೆ. ಸೊ ನೆಕ್ಸ್ಟ್ ಚಾಪ್ಟರ್ 2ಗೆ ಎಷ್ಟು ನಿರೀಕ್ಷೆಗಳಿದೆ ಅಂತ ಸರ್? ನನಗೂ ಇದೆ. ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ನೀವು ನೋಡಿದೀರಾ. ಸೊ ಸೆಕೆಂಡ್ ಪಾರ್ಟ್ ಅಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಾದ್ರು ಬರ್ಬೋದು ಅಂತ ಹೇಳಿ. ಸೊ ತುಂಬಾ ಕುತೂಹಲ ಇದೆ ಸರ್ ನನ್ ಕೂಡ. ಹೆಂಗಿರ್ಬೋದು ಪ್ರಭಾಸ್ ಸರ್ ಲುಕ್, ಹೆಂಗಿರ್ಬೋದು, ಹೆಂಗಾಗತ್ತೆ, ಮತ್ತೆ ಸಿನಿಮಾ ಹೆಂಗಾಗತ್ತೆ, KGF 2 ತರನೇ ಸಲಾರ್ 2 ಆಗುತ್ತೆ, ಆ ತರದೆಲ್ಲ ಒಂದು ನಿರೀಕ್ಷೆ ಇದೆ. ನಾನು ಕೂಡ ಫಸ್ಟ್ ಶೋ ನೋಡ್ತೀನಿ ಅಷ್ಟೇ. ಇವತ್ತು ಮಿಡ್ ನೈಟ್ ಶೋ ಬೇರೆ ನೋಡ್ಕೊಂಡ್ ಬಂದಿದ್ರ, ಅಲ್ಲಿ ಸಿಕ್ಕಂತ ರೆಸ್ಪಾನ್ಸ್ ಮತ್ತೆ ಅಭಿಮಾನಿಗಳು ನಿಮ್ಗೆ ಹೇಳಿದ್ದು ಸರ್ ಏನಂದ್ರೆ ಬಂದಾದ್ ನಾನು ಹೇಳಿದ್ನಲ್ಲ, ನಂಗೆ ಆಕ್ಟ್ ಮಾಡ್ತಾ ನಂಗೆ ಏನು ಗೊತ್ತಾಗಲ್ಲ. ಆಕ್ಚುಲಿ ನಮ್ ಭುವನ್ ಹೇಳಿದ್ರು ವಜ್ರಂಗ್ ಸಕ್ಕದ ಬಂದಿದೆ. ನೀವು ಸಿನಿಮಾ ನೋಡಾದ್ಮೇಲೆ ಹೇಳಿ ಅಂತ ಹೇಳಿ. ನೋಡ್ಕೊ ಬಂದಾದ್ಮೇಲೆ ಭೂ ಹೇಳಿದ್ರೆ ಹೆಂಗ್ ಬಂದಿದೆ ಅಂತ ಹೇಳಿ. ಅಂಡ್ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ ಮಾಡಿದ್ಯಾ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನೀನ್ ಕನ್ನಡದವನ್ ಅಂತ ಗೊತ್ತಾಗಲ್ಲ, ಸ್ವಲ್ಪ ಕನ್ನಡದವನ್ ಅಂತ ನೀನ್ ಗೊತ್ತಾಗ್ಬೇಕು ಇವಾಗ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇವನ್ ಪ್ರಭಾಸ್ ಸರ್ ಕೂಡ ನಾನು ಕನ್ನಡದವನು ಅಥವಾ ತೆಲುಗುವನು ಅಂತ ಅನ್ಕೊಳ್ಳಿಲ್ಲ, ಬೇರೆ ಎಲ್ಲಿಂದ ಬಂದಿದ್ದೀನಿ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ನಾವು ಇರೋದು ಹಂಗೆ ಅಲ್ಲೆಲ್ಲ ಇರ್ತಿದ್ವಲ್ಲ. ಸೊ ಇವಾಗ ಎಲ್ರಿಗೂ ಗೊತ್ತಾಗಿದೆ, ಇಲ್ಲ ಕನ್ನಡದವನೇ ಈ ಕ್ಯಾರೆಕ್ಟರ್ ಮಾಡಿರೋದಂತ. ದೊಡ್ಡ ಅಪರ್ಚುನಿಟಿ ಅಲ್ಲ ಸರ್, ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡೋದಂದ್ರೆ ಖುಷಿ ವಿಚಾರನೇ. ಥ್ಯಾಂಕ್ ಯು ವಜ್ರಂಗ್ ಶೆಟ್ಟಿ ಅವರೇ, ಒಳ್ಳೇದಲ್ಲಿ, ಆಲ್ ದಿ ಬೆಸ್ಟ್. ಸಲಾರ್ ನಂತರ ಸಲಾರ್ ನೀವು ಹೇಳಿದಾಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ತರನು ಆಗ್ಲಿ, ಒಳ್ಳೇದಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿಲ್ಲ, ಇದಿಷ್ಟು ವಜ್ರಂಗ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್, ಬೆಂಗಳೂರು.